ಬಸವರಾಜ್ ರಾಜಕೀಯದಲ್ಲಿ ಜೋರಾಗಿದೆ ಲೋಕ ಪಾಲಿಟಿಕ್ಸ್. ಒಂದು ಕಡೆ ಐಹೋಲ್ಟೆಕ್ ಕ್ಷೇತ್ರವಾಗಿ ಮಾರ್ಪಟ್ಟಿರುವಂತದ್ದು ಲೋಕ ಕದನ. ರಾಜ್ಯ ರಾಜಕೀಯ ಈಗ ಐಹೋಲ್ಟೆಕ್ ಕದನವಾಗ್ತಾ ಇದೆ. ತವರು ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಮತಬೇಟೆ ಮುಂದುವರೆದಿದೆ. ಗೆಲುವಿನ ನಗಾರಿಯನ್ನ ಬಾರಿಸುವಂತಹ ಪಣವನ್ನ ತೊಟ್ಟಿದ್ದಾರೆ. ತವರು ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರ ಮತಬೇಟೆ ಹೇಗಿದೆ? ಸಿದ್ದರಾಮಯ್ಯನವರು ಅನುಸರಿಸ್ತಾ ಇರುವಂತಹ ಸೂತ್ರಗಳೇನು ಹಾಗಿದ್ರೆ ಈ ಬಾರಿ ಗೆಲುವನ್ನ ಸಾಧಿಸುವಂತಹ ನಿಟ್ಟಿನಲ್ಲಿ, ಯಾಕಂದ್ರೆ ಲೋಕಸಭಾ ಚುನಾವಣೆ ಎಲ್ಲಾ ಕ್ಷೇತ್ರಗಳ ಗೆಲುವಿನ ಹೊಣೆ ಸಿಎಂ ಸಿದ್ದರಾಮಯ್ಯನವರಿಗೆ ಹಾಗೆ ಡಿಕೆ ಶಿವಕುಮಾರ್ ಅವರ ಹೆಗಲ ಮೇಲಿದೆ. ಪಕ್ಷವನ್ನ ಸಂಘಟನೆ ಮಾಡಿಕೊಂಡು ಹೋಗಬೇಕು, ಅದರ ಜೊತೆಗೆ ತಮ್ಮ ತವರು ಕ್ಷೇತ್ರಗಳಲ್ಲಿ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತಹ ಹೊಣೆಗಾರಿಕೆ ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಇನ್ನೊಂದೇನಪ್ಪಾ ಅಂತಂದ್ರೆ, ಈಗಾಗಲೇ ಸಿದ್ದರಾಮಯ್ಯನವರು ಗ್ಯಾರಂಟಿ ಯೋಜನೆಗಳ ಮುಖಾಂತರವಾಗಿ ಬಡವರ ಪಾಲಿನ ದೇವರು ಅನ್ನೋ ರೀತಿ ಬಿಂಬಿಸಲಾಗ್ತಾ ಇದೆ. ತಮ್ಮ ತವರು ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರ ವರ್ಚಸ್ ಕುಂದೋದಕ್ಕೆ ಬಿಡಬಾರ್ದು. ಸಿದ್ದರಾಮಯ್ಯನವರ ವರ್ಚಸ್ ಮತ್ತಷ್ಟು ಜಾಸ್ತಿ ಆಗ್ತಾ ಹೋಗ್ಬೇಕು ಅಂತಂದ್ರೆ ಅವರ ಅಸ್ತಿತ್ವ ಅನ್ನುವಂಥದ್ದು ಅಲ್ಲಿ ಇರ್ಬೇಕು. ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ತಮ್ಮ ತವರು ಕ್ಷೇತ್ರದ ಮುಖಾಂತರ ಮತ್ತಷ್ಟು ಪ್ರಬಲ ಪೈಪೋಟಿಯನ್ನು ನೀಡೋದಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ತಮ್ಮ ಕ್ಷೇತ್ರದ ಅಭ್ಯರ್ಥಿಯ ಪರವಾಗಿ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಇನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಿರಿಯ ಮುಖಂಡರ ಜೊತೆ ಮಾತುಕತೆ ಮೀಟಿಂಗ್ ಅನ್ನು ನಡೆಸಲಿದ್ದಾರೆ. ಚಾಮರಾಜನಗರ ಕ್ಷೇತ್ರದ ಹಾಲಿ ಎಂಪಿ ಜೊತೆ ಚರ್ಚೆ ನಡೆಸಲಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರ ಜೊತೆ ಮೈಸೂರಿನ ನಿವಾಸಕ್ಕೆ ಭೇಟಿ ನೀಡಿ ಅವರೊಟ್ಟಿಗೆ ಮಾತುಕತೆಯನ್ನು ನಡೆಸಿ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನು ನಡೆಸಿದ್ದಾರೆ ಅವರೊಟ್ಟಿಗೆ. ಎಸ್, ಸಿದ್ದರಾಮಯ್ಯನವರ ಈ ಒಂದು ನಡೆ, ಯಾಕಂದ್ರೆ ಎಲ್ಲಾ ಹಿರಿಯ ನಾಯಕರನ್ನ ಓಲೈಕೆ ಮಾಡಿಕೊಂಡು ಒಟ್ಟಿಗೆ ಕರೆದುಕೊಂಡು ಹೋಗ್ಬೇಕಾಗುತ್ತೆ. ಅವರ ಆರೋಗ್ಯವನ್ನ ವಿಚಾರಿಸುವ ಮುಖಾಂತರವಾಗಿ ಒಂದು ಬಿಗ್ ಮೀಟಿಂಗ್ ಅನ್ನ ನಡೆಸಿದ್ದಾರೆ. ಹೇಗೆ ಗೆಲುವಿನ ಸೂತ್ರವನ್ನ ಎಣಿಬೇಕು, ಹೇಗೆ ಗೆಲುವನ್ನ ಸಾಧಿಸಬೇಕು, ಯಾಕಂದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿರುವಂತಹ ನಿಟ್ಟಿನಲ್ಲಿ ಟಫ್ ಪೈಪೋಟಿ ಕೂಡ. ಸಮುದಾಯವಾರು ವಿಚಾರವಾಗಿ ನೋಡೋದಿದ್ರೆ ಸಿದ್ದರಾಮಯ್ಯನವರು ಕೂಡ ಈಗ ಅವರ ಮನೆಗೆ ತೆರಳಿ ಶ್ರೀನಿವಾಸ್ ಪ್ರಸಾದ್ ಅವರ ಜೊತೆ ಒಂದು ಬಿಗ್ ಮೀಟಿಂಗ್ ಅನ್ನ ನಡೆಸಿದ್ದಾರೆ. ಕೆಲವೊಂದಿಷ್ಟು ಮಾತುಕತೆ ನಡೆಸಿದ್ದಾರೆ. ಕುಶಲೋಪರಿ ಮಾತುಕಾರಿಕೆ ಆದ್ರೂ ಕೂಡ ಅಲ್ಲೊಂದು ಸ್ವಲ್ಪ ಆದ್ರೂ ಕೂಡ ರಾಜಕೀಯ ಇದ್ದೇ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ದಿನದಿಂದ ದಿನಕ್ಕೆ ಲೋಕಸಭಾ ಅಖಾಡ ಕದನ ಮತ್ತಷ್ಟು ಐಹೋಲ್ಟೇಜ್ ಕ್ರಿಯೇಟ್ ಆಗ್ತಾ ಇದೆ. ಈಗ ಸಿದ್ದರಾಮಯ್ಯನವರು ಕಣಕ್ಕಿಳಿದು ಅಭ್ಯರ್ಥಿ ಪರ ಪ್ರಚಾರಕ್ಕೆ ಪಣತೊಟ್ಟು ನಿಂತಿದ್ದಾರೆ. ಇವತ್ತಿನ ಬೆಳವಣಿಗೆ ಏನೆಲ್ಲ ಆಯ್ತು, ಇದ್ರ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ? ರೂಪ, ಈಗಾಗಲೇ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಮೈತ್ರಿ ಮಾಡಿಕೊಂಡು ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿರುವಂತದ್ದು. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ನಾಯಕರು ಇರುವಂತಹ ಒಂದು ಕ್ಷೇತ್ರಗಳಲ್ಲೇ ಒಂದ್ ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಒಂದು ಪ್ರಬಲವಾಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವ ಮುಖಾಂತರ ಇಬ್ಬರು ನಾಯಕರನ್ನು ಕೂಡ ಕಟ್ಟಿ ಹಾಕುವಂತಹ ಪ್ರಯತ್ನಕ್ಕೆ ಮುಂದಾಗಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಏನು ಸಿದ್ದರಾಮಯ್ಯನವರ ಒಂದು ತವರು ಜಿಲ್ಲೆ ಅಂತಾನು ಹೇಳ್ಬೋದು. ಯಾಕಂತಂದ್ರೆ ವರುಣ ವಿಧಾನಸಭಾ ಕ್ಷೇತ್ರ ಅದು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಹಾಗಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನ ಅಭ್ಯರ್ಥಿಯನ್ನ
ಗೆಲ್ಲಿಸ್ಕೊಂಡು ಬರಬೇಕು, ಸುನೀಲ್ ಬೋಸ್ ಅವರು ಗೆಲ್ಲೇಬೇಕು ಅನ್ನುವಂತಹ ಪಣವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ತೊಟ್ಟಿರುವಂತದ್ದು. ಆ ಒಂದು ಕಾರಣದ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದ್ ಕಡೆ ಪ್ರಚಾರದ ಅಬ್ಬರದಲ್ಲಿ ಕೂಡ ತೊಡಗ್ತಾ ಇದ್ದಾರೆ. ಈಗಾಗಲೇ ಮೈಸೂರು ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಇರುವಂತದ್ದು. ಹಾಗಾಗಿ ಈ ಒಂದು ಸಂದರ್ಭದಲ್ಲೇ ಚಾಮರಾಜನಗರದ ಹಾಲಿ ಸಂಸದರಾಗಿರ್ತಕ್ಕಂಥ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಇವತ್ತು ಅವರ ಮೈಸೂರಿನಲ್ಲಿರ್ತಕ್ಕಂಥ ಅವರ ನಿವಾಸಕ್ಕೆ ಭೇಟಿ ನೀಡಿ ಅವರ ಆರೋಗ್ಯವನ್ನ ಕೂಡ ವಿಚಾರಿಸಿರುವಂತದ್ದು. ಮತ್ತೆ ಜೊತೆಗೆ ಈಗಾಗಲೇ ಲೋಕಸಭಾ ಚುನಾವಣೆಯ ಏನು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಒಂದು ಸಂಬಂಧಪಟ್ಟಂತ ರಾಜಕೀಯ ವಿಚಾರಗಳನ್ನು ಕೂಡ ಇವತ್ತು ಸುಮಾರು ಅರ್ಧ ಗಂಟೆಗಳ ಕಾಲ ಕೂಡ ಅಲ್ಲಿ ಚರ್ಚೆ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಈಗಾಗಲೇ ಅಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಒಂದಿಷ್ಟು ಬಿಜೆಪಿ ಪಾಳ್ಯದಲ್ಲಿ ಅಸಮಾಧಾನ ಇರುವಂತದ್ದು. ಈಗಾಗಲೇ ಬಿಜೆಪಿಯಲ್ಲಿ ಅವರು ಹಾಲಿ ಸಂಸದರು ಕೂಡ ಹೌದು, ಆದ್ರೂ ಕೂಡ ಅವರ ಅಳಿಯನಿಗೆ ಟಿಕೆಟ್ ಕೊಡಬೇಕಾಗಿತ್ತು. ಆದ್ರೆ ಬಿಜೆಪಿ ನಾಯಕರು ಅವರ ಅಳಿಯನಿಗೆ ಟಿಕೆಟ್ ಕೈ ತಪ್ಪಿಸಿರುವಂತದ್ದು. ಇದು ಎಲ್ಲ ಒಂದು ಕಡೆ ಅವರಿಗೆ ಬೇಸರಕ್ಕೆ ಕಾರಣವಾಗಿದೆ. ಈಗಾಗಲೇ ರಾಜಕೀಯದಿಂದ ನಿವೃತ್ತಿ ಕೂಡ ಘೋಷಣೆ ಮಾಡಿದ್ದಾರೆ. ಆದ್ರೂ ಕೂಡ ಅವರ ಬೆಂಬಲಿಗರು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಒಂದಿಷ್ಟು ಕೆಲವು ಜನ ಕೂಡ ಸೇರಿರುವಂತದ್ದು, ಇನ್ನೂ ಕೂಡ ಕೆಲವು ಜನ ಸೇರುವಂತಹ ಎಲ್ಲ ಚಾನ್ಸಸ್ ಕೂಡ ಇರುವಂತದ್ದು. ಹಾಗಾಗಿ ಅವರು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಸುನೀಲ್ ಬೋಸ್ ಅವರನ್ನ ಬೆಂಬಲಿಸಬೇಕು ಅನ್ನುವಂತ ಮಟ್ಟಿಗೆ ಕೂಡ ಕೆಲವೊಂದಿಷ್ಟು ವಿಚಾರಗಳನ್ನು ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಅದಕ್ಕೆ ಅವರು ಕೂಡ ಸಮ್ಮತಿ ಸೂಚಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಬಿಜೆಪಿ ಪಾಳ್ಯದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಅಸಮಾಧಾನವನ್ನೇ ಒಂದು ದೊಡ್ಡ ಅಸ್ತ್ರವನ್ನಾಗಿ ಪರಿಣಮಿಸಿ ಕಾಂಗ್ರೆಸ್ ನಾಯಕರು ಇದನ್ನ ಒಂದು ರೀತಿಯಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಬೆಳೆಸ್ಕೊಳ್ಬೇಕು, ಅಭ್ಯರ್ಥಿ ಪರವಾಗಿ ಕೆಲಸ ಮಾಡುವಂತೆ ಅವ್ರನ್ನ ಮನವೊಲಿಸುವಂತ ಪ್ರಯತ್ನಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಮೊದಲಿಗೆ ಏನು ಸಚಿವರಾಗಿರ್ತಕ್ಕಂಥ ಎಸ್ ಸಿ ಮಹದೇವಪ್ಪನವರು ಕೂಡ ಅವ್ರನ್ನ ಭೇಟಿ ಮಾಡಿದ್ರು, ಚರ್ಚೆ ನಡೆಸಿದ್ರು. ಅದಾದ ಬಳಿಕ ಈಗ ಮೈಸೂರಿನ ಚುನಾವಣಾ ಪ್ರಚಾರದಲ್ಲಿ ಇರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯವರು ಕೂಡ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿ ಮಾಡಿ ಒಂದಿಷ್ಟು ಚರ್ಚೆ ನಡೆಸಿದ್ದು ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ರೂಪಾ, ಮೈಸೂರಿನ ಶಕ್ತಿ ರಾಜಕಾರಣ ಚಾಮರಾಜನಗರ ಜಿಲ್ಲೆ ಅಂತ ಕರೆಯಲಾಗುತ್ತೆ ಬಸವರಾಜ್. ಅದರ ಜೊತೆಗೆ ಪ್ರಮುಖ ಏನಪ್ಪಾ ಅಂತಂದ್ರೆ ಈಗಾಗಲೇ 2019ರವರೆಗೂ ಕೂಡ ಅದು ಭದ್ರಕೋಟೆ ಆಗಿತ್ತು ಕಾಂಗ್ರೆಸ್ ಪಾಲಿಗೆ. ಅದಾದ ನಂತರವಾಗಿ ಆ ಭದ್ರಕೋಟೆಯನ್ನು ಛಿದ್ರ ಮಾಡಲಾಯಿತು. ದಿವಂಗತ ಧ್ರುವನಾರಾಯಣ ಅವರ ಹೆಸರು ಕೂಡ ಅಲ್ಲಿ ಕೇಳಿ ಬರುವಂತಹ ಸಂದರ್ಭದಲ್ಲಿ ನೋಡೋದಾದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಾಲಿಗೆ ಹಾಗೆ ಸಿದ್ದರಾಮಯ್ಯನವರ ಪಾಲಿಗೆ ಪ್ರತಿಷ್ಠೆಯ ಕಣವಾದ್ರೂ ಕೂಡ ಈ ಬಾರಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಭಯ ಇದ್ದಂತಿದೆ. ತವರು ಕ್ಷೇತ್ರದಲ್ಲೇ ತಮ್ಮ ಚಾರ್ಮ್ ಇಲ್ಲ ಅಂತಂದ್ರೆ ಹೇಗೆ ಅನ್ನುವ ರೀತಿ. ಖಂಡಿತವಾಗ್ಲೂ ರೂಪಾ, ಈಗಾಗಲೇ ಚಾಮರಾಜನಗರದಲ್ಲಿ ಈಗಾಗಲೇ ಸುನೀಲ್ ಬೋಸ್ ಅವರು ಕೂಡ ರಾಜಕಾರಣಕ್ಕೂ ಕೂಡ ಹೊಸಬ್ರು. ಈಗ ಮೊದಲ ಬಾರಿಗೆ ಅವರು ಕೂಡ ಚುನಾವಣಾ ಅಖಾಡದಲ್ಲಿ ಪ್ರವೇಶ ಮಾಡ್ತಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಒಂದು ಸರ್ಕಾರ ಕೂಡ ಇರುವಂತದ್ದು. ಮತ್ತೆ ಈಗಾಗಲೇ ಗ್ಯಾರಂಟಿಗಳ ಯೋಜನೆ ಕೂಡ ಒಂದ್ ಕಡೆ ಇದಾವೆ. ಇನ್ನೊಂದು ಪ್ರಮುಖವಾಗಿ ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಹೈಕಮಾಂಡ್ ನಾಯಕರು ಕೂಡ ಹೇಳಿದ್ದಾರೆ, ಒಂದು 20 ಸ್ಥಾನಗಳನ್ನಾದ್ರೂ ಗೆಲ್ಲೇಬೇಕು ಅನ್ನುವಂತ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಏನು ಕ್ಷೇತ್ರ ಬರುವಂತಹ ಒಂದು ಚಾಮರಾಜನಗರ ಕ್ಷೇತ್ರ ಮತ್ತೆ ಆಗಿರ್ಬೋದು, ಮತ್ತೆ ಮೈಸೂರು ಲೋಕಸಭಾ ಕ್ಷೇತ್ರ ಆಗಿರ್ಬೋದು, ಎರಡೂ ಕ್ಷೇತ್ರಗಳನ್ನು ಕೂಡ ಗೆಲ್ಲುವಂತ ಅನಿವಾರ್ಯತೆ ಮತ್ತು ಸವಾಲು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇರುವಂತದ್ದು. ಅಲ್ಲಿ ಮೈಸೂರಿನಲ್ಲಿ ಈಗಾಗಲೇ ಮಹಾರಾಜರು ಕಣಕ್ಕಿಳಿದಿರುವಂತದ್ದು. ಎಲ್ಲೊಂದ್ ಕಡೆ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಮತ್ತೆ ಸಿಎಂ ಸಿದ್ದರಾಮಯ್ಯ ಸಾಕಷ್ಟು ಒಂದ್ ಕಡೆ ಆತಂಕ ಕೂಡ ಉಂಟಾಗಿದೆ ಅನ್ನುವಂತಹ ವಿಚಾರ ಕೂಡ ಒಂದಿಷ್ಟು ಚರ್ಚೆ ನಡೀತಾ ಇದೆ, ಮತ್ತೆ ಸವಾಲು ಕೂಡ ಹೌದು ಅನ್ನುವಂಥದ್ದು. ಇನ್ನೊಂದು ಕಡೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಶಾಸಕರೇ ಇದ್ರೂ ಕೂಡ ಅಲ್ಲಿ ಎಲ್ಲೋ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆಯಲ್ಲಿ ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತಾ ಅನ್ನುವಂತ ವಿಚಾರ ಕೂಡ ಒಂದಿಷ್ಟು ಚರ್ಚೆಗಳು ಕೂಡ ಆರಂಭವಾಗಿದ್ದಾವೆ. ಹಾಗಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೇ ಕೂಡ ಠಿಕಾಣಿ ಹೂಡಿರುವಂತಹ ಸಿಎಂ ಸಿದ್ದರಾಮಯ್ಯವರು ಮತ್ತೆ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಠಿಕಾಣಿಯನ್ನ ಸಿಎಂ ಸಿದ್ದರಾಮಯ್ಯ ಹೂಡಿರುವಂತದ್ದು. ಇವೆರಡೂ ಕ್ಷೇತ್ರವನ್ನ ಗೆಲ್ಲಬೇಕು, ಇಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಸಿಎಂ ಕ್ಷೇತ್ರಗಳ ಒಂದು ವ್ಯಾಪ್ತಿಯಲ್ಲೇ ಈ ರೀತಿ ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೋ ಒಂದ್ ಕಡೆ ಮುಜುಗರ ಉಂಟಾಗಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ಪಾಳ್ಯದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯವರು ಕೂಡ ಶತಾಯಗತಾಯ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆ ತಗ್ಗಿಸಬೇಕು, ಗ್ಯಾರಂಟಿಗಳ ಅಬ್ಬರವನ್ನ ಎತ್ತಬೇಕು, ನಮ್ಮ ಈ ಒಂದು ಕ್ಷೇತ್ರವನ್ನ ಗೆಲ್ಲಬೇಕು ಅನ್ನುವಂತ ಪಣವನ್ನು ಕೂಡ ತಟ್ಟಿರುವಂತದ್ದು. ಹಾಗಾಗಿ ಅಲ್ಲಿ ಕೆಲವೊಂದಿಷ್ಟು ಏನು ಅಸಮಾಧಾನಗೊಂಡಿರ್ತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ ನ ಹಲವು ನಾಯಕರನ್ನು ಕೂಡ ಸಂಪರ್ಕ ಮಾಡುವಂತ ಪ್ರಯತ್ನ, ಅವ್ರನ್ನ ಮನವೊಲಿಸುವಂತ ಪ್ರಯತ್ನ, ಅವ್ರನ್ನ ಪಕ್ಷಕ್ಕೂ ಕೂಡ ಆಹ್ವಾನಿಸುವಂತೆ ಈಗಾಗಲೇ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಸೂಚನೆ ಕೊಟ್ಟಿದ್ದಾರೆ. ಅದರಂತೆ ಕೆಲವು ನಾಯಕರು ಕೂಡ ಈಗಾಗಲೇ ಅವರ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಅದರಂತೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಕೂಡ ಫೀಲ್ಡ್ಗೆ ಇಳಿದಿದ್ದಾರೆ.
ಇಳಿದಿದ್ದಾರೆ. ಅದರಂತೆ ಸಚಿವರಾಗಿರ್ತಕ್ಕಂಥ ಎಸ್ ಸಿ ಮಹದೇವಪ್ಪನವರು ಕೂಡ ಅಲ್ಲಿ ಫೀಲ್ಡ್ ಇಳಿದಿರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಶತಾಯಗತಾಯ ಮಾಡಿ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯ ನಾಯಕರ ಲೆಕ್ಕಾಚಾರ ತಂತ್ರಗಾರಿಕೆಯನ್ನು ಕೂಡ ಭೇದಿಸಬೇಕು ಅನ್ನುವಂಥದ್ದನ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಸಾಕಷ್ಟು ಒಂದ್ ಕಡೆ ತಂತ್ರಗಾರಿಕೆ ಹೂಡ್ತಾ ಇದ್ದಾರೆ. ಹಾಗಾಗಿ ಯಾವ ರೀತಿಯಾಗಿ ಅಲ್ಲಿ ಕ್ಷೇತ್ರದಲ್ಲಿ ಗೆಲ್ಲುವಂತಹ ಒಂದಿಷ್ಟು ತಂತ್ರಗಾರಿಕೆ ಕಾಂಗ್ರೆಸ್ ಪಕ್ಷದ ನಾಯಕರು, ಅದರಲ್ಲೂ ಕೂಡ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಒಂದಿಷ್ಟು ರಣತಂತ್ರ ಹೂಡ್ತಾ ಇದ್ದಾರೆ. ಆ ರಣತಂತ್ರ ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ರೂಪಾ. ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.